ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಅತಿ ಆಸೆ ಸೊಸೆ ಮ್ಯಾಜಿಕಲ್ ಪ್ರೆಷರ್ ಕುಕ್ಕರ್. ಒಂದಿನ ಊರಲ್ಲಿರೋ ಬಡವರು ಸೂರ್ಯಕಾಂತ ಮನೆಗೆ ಬರ್ತಾರೆ. ಬಂದು ಅವ್ರ ಮನೆ ಮುಂದೆ ನಿಂತ್ಕೊಂಡು ಅದ್ರಲ್ಲಿ ಒಂದ್ ವ್ಯಕ್ತಿ ಹೀಗಂತಾರೆ, ಅಮ್ಮ ಯಾರಾದ್ರೂ ಇದ್ದೀರಾ? ಅದಕ್ಕೆ ಚಂದ್ರಕಾಂತ ಆಚೆ ಬಂದು, ಏನಯ್ಯ ಏನು ಬೆಳಗ್ಗೆ ನನ್ ಮನೆ ಮೇಲೆ ಬಿದ್ದಿದ್ದೀರಾ? ಅಮ್ಮ, ನಾವು ದಿನ ಕೂಲಿ ಕೆಲಸ ಮಾಡಿ ಬದುಕೋರಮ್ಮ. ಕೊರೋನಾ ಬಂದಾಗಿಂದ ಒಳ್ಳೆ ಕೆಲಸ ಇಲ್ದ್ರೆ, ಒಳ್ಳೆ ಊಟ ಇಲ್ದ್ರೆ ತುಂಬಾ ಕಷ್ಟ ಪಡ್ತಾ ಇದೀವಮ್ಮ. ಅದಕ್ ನಮ್ಮನೆಗೆ ಯಾಕೆ ಬಂದ್ರಯ್ಯ? ನಮ್ಮನೇಲಿ ಏನ್ ಕೆಲ್ಸ ಇಲ್ಲ. ಹಂಗಲ್ಲ ಅಮ್ಮ, ಯಾರೋ ಸೂರ್ಯಕಾಂತ ಅಮ್ಮ ಅಂತೆ, ನಮ್ಗೆ ತಿನ್ನಕ್ಕೆ ಊಟ ಹಾಕ್ತಾರಂತ ಬಂದ್ವಿ. ಏನು ನಿಮ್ಮೆಲ್ಲರಿಗೂ ಊಟ ಹಾಕ್ತಾರ? ನಮ್ಮತ್ತೆ ನಿಮ್ಮೆಲ್ಲರಿಗೂ ಮಾಡಕ್ಕೂ ಅಷ್ಟು ಅಕ್ಕಿ ನಮ್ಮ ಮನೇಲಿ ಇಲ್ಲಪ್ಪ. ಅಷ್ಟು ಮೂಟೆ ಇಟ್ಕೊಂಡಿರ್ತೀವ ಏನೋ? ಅದೇ ಸಮಯಕ್ಕೆ ಸೂರ್ಯಕಾಂತ ಅಲ್ಲಿಗೆ ಬರ್ತಾಳೆ. ಆಗ ಸೂರ್ಯಕಾಂತ ಅವ್ರೆಲ್ಲರನ್ನು ನೋಡಿ, ಅಯ್ಯಯ್ಯೋ ಆಚೆ ನಿಂತ್ಕೊಂಡಿದೀರಾ, ಬನ್ನಿ ಬನ್ನಿ ಒಳಗಡೆ ಬನ್ನಿ ಕರೆದು ಅವ್ರ ಎಲ್ಲಾರ್ಗೂ ಊಟ ಹಾಕ್ತಾಳೆ. ಅದನ್ನ ನೋಡಿ ಚಂದ್ರಕಾಂತ ಶಾಕ್ ಆಗತ್ತೆ. ಏನಿದು, ನಮ್ ಮನೇಲಿ ಇಷ್ಟ ಅಕ್ಕಿ ಮೂಟೆ ಇಲ್ಲೇ ಅಲ್ವಾ? ಅತ್ತೆ ಎಲ್ಲಿಂದ ಅಕ್ಕಿ ತಂದು ಇವ್ರಿಗೆಲ್ಲ ಊಟ ಮಾಡಾಕ್ತಿದ್ದಾರೆ ಹಂಗಂತ ಮನ್ಸಲ್ಲಿ ಅನ್ಕೋತಾಳೆ. ಆಗ ಸೂರ್ಯಕಾಂತ ಎಲ್ಲಾರ್ಗೂ ಹೊಟ್ಟೆ ತುಂಬಾ ಊಟ ಹಾಕಿ ಮತ್ತೆ ರಾತ್ರಿಗೂ ಸರಿ ಹೋಗಷ್ಟು ಪಾರ್ಸೆಲ್ ಕಟ್ಟಿ ತಗೊಂಡ್ ಹೋಗಕ್ ಹೇಳ್ತಾಳೆ. ಅದನ್ನ ನೋಡಿ ಚಂದ್ರಕಾಂತ ಇನ್ನೂ ಶಾಕ್ ಅಲ್ಲೇ ಇರ್ತಾಳೆ. ಆಮೇಲೆ ಅವರೆಲ್ಲ ಊಟ ಮಾಡಿ ಹೋಗ್ಬಿಟ್ಮೇಲೆ, ಅತ್ತಿಯಮ್ಮ ನಮ್ ಮನೇಲಿ ನಮಗ್ ಸಾಕಾಗೋಷ್ಟು ರೇಷನ್ ಇದೆ ಅಷ್ಟೇ ಅಲ್ವಾ, ಆದ್ರೆ ನೀವು ಎಲ್ಲಾರ್ಗೂ ಸರಿ ಹೋಗಷ್ಟು ಎಲ್ಲಿಂದ ತಂದು ಮಾಡಿದ್ರಿ? ಆಗ ಸೂರ್ಯಕಾಂತ ಚಂದ್ರಕಾಂತಗೆ ಅವಳ ಮ್ಯಾಜಿಕಲ್ ಕುಕ್ಕರ್ ಬಗ್ಗೆ ಹೇಳಿ ವಿವರಣೆ ಮಾಡ್ತಾಳೆ. ನೋಡಿ, ಇದು ಮ್ಯಾಜಿಕಲ್ ಪ್ರೆಷರ್ ಕುಕ್ಕರೇ. ಇದ್ರಲ್ಲಿ ಏನ್ ಅಡಿಗೆ ಎಷ್ಟು ಬೇಕಾದ್ರೂ ಮಾಡ್ಕೋಬಹುದು. ಅದಕ್ಕೆ ಇದರ ಸಹಾಯದಿಂದ ನಾನು ಎಲ್ಲಾರ್ಗೂ ಊಟ ಮಾಡಿ ಹಾಕಿದ್ನೆ. ಅದನ್ ಕೇಳಿ ಚಂದ್ರಕಾಂತ ಫುಲ್ ಖುಷಿ ಆಗ್ತಾಳೆ. ಆಮೇಲೆ ಮನ್ಸಲ್ಲಿ, ಏನು ಮ್ಯಾಜಿಕಲ್ ಪ್ರೆಷರ್ ಕುಕ್ಕರ? ಅಕ್ಕಿ ಇಲ್ದೆ ಅನ್ನ, ತರಕಾರಿ ಇಲ್ದೆ ಸಾರು, ಪಲ್ಯ, ಇದ್ಯಾವ್ದೋ ಸೂಪರ್ ಆಗಿದೆ. ಇದೇನಾದ್ರೂ ನನ್ ಸಿಕ್ಕಿದ್ರೆ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಸಖತ್ತಾಗಿ ಲಾಭ ಸಿಗುತ್ತೆ ಹಂಗಂತ ಮನ್ಸಲ್ಲಿ ಅನ್ಕೋತಾಳೆ. ಅದನ್ನ ನೋಡಿದ ಸೂರ್ಯಕಾಂತ, ಏನೇ ಯೋಚನೆ ಮಾಡ್ತಿದ್ಯಾ? ನಿನ್ನ ಬಿತ್ರಿ ಯೋಚನೆಗಳು ಏನಾದ್ರೂ ಮಾಡಿ ಈ ಪ್ರೆಷರ್ ಕುಕ್ಕರ್ ನ ತಗೊಂಡ್ ಹೋಗಿ ಹೋಟೆಲ್ ಇಟ್ಟು ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೋತಿದ್ಯಾ ಏನು? ಅದನ್ ಕೇಳಿದ ತಕ್ಷಣ ಚಂದ್ರಕಾಂತ ಶಾಕ್ ಆಗತ್ತೆ. ಅಯ್ಯಯ್ಯೋ, ಇದೇನು ಅತ್ತಿಯಮ್ಮ, ನಾನ್ ಅನ್ಕೊಂಡಿದ್ದ ಆಚೆ ಹಂಗೆ ಹೇಳ್ಬಿಟ್ರು. ಒಂದ್ ವೇಳೆ ಕೇಳಿಸ್ತಾ ಏನು? ಅಯ್ಯೋ ಅತ್ತಿಯಮ್ಮ, ಹಂಗಲ್ಲ, ಏನೂ ಇಲ್ಲ ಅತ್ತಿಯಮ್ಮ. ಅದೇನಾದ್ರೂ ಯೋಚನೆ ಇದ್ರೇನು ಅದನ್ನ ಬಿಡ್ಬಿಡು. ಇದು ನನ್ನ ಸೆಂಟಿಮೆಂಟ್ ಪ್ರೆಷರ್ ಕುಕ್ಕರ್. ಇದ್ ನಮ್ಮ ಅತ್ತೆ ನನಗ್ ಕೊಟ್ಟಿರೋದು. ಇದ್ರಲ್ಲಿ ಬಡವರ್ಗ್ ಮಾತ್ರ ಊಟ ಮಾಡಿ ಹಾಕ್ಬೇಕಷ್ಟೇ, ಅರ್ಥ ಆಯ್ತಾ? ಹಂಗಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಚಂದ್ರಕಾಂತ ಮನ್ಸಲ್ಲಿ, ಮಾತು ಕೊಟ್ಟಿದ್ದಾಳಂತೆ, ಮಾತು. ಆದ್ರೂ ಇಷ್ಟು ಒಳ್ಳೆ ವಸ್ತು ಮನೇಲಿ ಇಟ್ಕೊಳ್ಳೋ ಬದ್ಲು ಇದನ್ನಿಟ್ಟು ಏನಾದ್ರೂ ಬಿಸ್ನೆಸ್ ಮಾಡಿದ್ರೆ ಎಷ್ಟು ಲಾಭ ಬರುತ್ತೋ. ಛ, ಈ ಅಮ್ಮ ಯಾವಾಗ್ಲೂ ಹಿಂಗೆ, ಅರ್ಥನೇ ಆಗಲ್ಲ ಹಂಗಂತ ಮನ್ಸಲ್ಲಿ ಅನ್ಕೋತಿರ್ತಾಳೆ. ಆಗ್ಲೇ ಅಲ್ಲಿಗೆ ಅವತಾರಂ ಬರ್ತಾನೆ. ಬುಜ್ಜಿಕ್ಕಿ ಬುಜ್ಜಿಕ್ಕಿ, ಯಾಕಕ್ಕ ಏನಾಯ್ತು? ಯಾಕಷ್ಟ್ ಚಿಂತೆ ಮಾಡ್ತಿದ್ಯಾ? ಆಗ ಚಂದ್ರಕಾಂತ ನಡೆದಿದ್ ವಿಷಯ ಎಲ್ಲ ಹೇಳ್ತಾಳೆ. ಬುಜ್ಜಿಕ್ಕಿ ಬುಜ್ಜಿಕ್ಕಿ, ನೀನ್ ಹೇಳೋದು ನಿಜಾನೇ ಅಕ್ಕ. ಅದನ್ನ ಇಟ್ಕೊಂಡು ಬಿಸ್ನೆಸ್ ಮಾಡಿದ್ರೆ ನಾವೆಲ್ಲೋ ಹೋಗ್ಬಿಡ್ಬೋದು. ಹೆಂಗಾದ್ರೂ ಆ ಮ್ಯಾಜಿಕ್ ಪ್ರೆಷರ್ ಕುಕ್ಕರ್ ನ ತಂದ್ಬಿಡಕ್ಕ, ಅದ್ರಿಂದ ನಾವು ಬಿಸ್ನೆಸ್ ಮಾಡೋಣ. ಆಗ ಚಂದ್ರಕಾಂತ ಮೆತ್ತಿಗೆ ಪ್ರೆಷರ್ ಕುಕ್ಕರ್ ಜಾಗದಲ್ಲಿ ಇನ್ನೊಂದ್ ಪ್ರೆಷರ್ ಕುಕ್ಕರ್ ನ ಇಟ್ಬಿಟ್ಟು ಆ ಪ್ರೆಷರ್ ಕುಕ್ಕರ್ ನ ತಗೊಂಡ್ ಬಂದ್ಬಿಡ್ತಾಳೆ. ಆಮೇಲೆ ಅವತಾರ್ ಮತ್ತೆ ಚಂದ್ರಕಾಂತಂ ಇಬ್ರು ಸೇರಿ ಹೋಟೆಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಚಂದ್ರಕಾಂತಂ ಅಡಿಗೆ ಎಲ್ಲ ಮಾಡ್ತಿದ್ರೆ ಅವತಾರ ಸಪ್ಲೈ ಮಾಡ್ತಾನೆ. ಹಂಗೆ ಅವ್ರಿಗೆ ಚೆನ್ನಾಗ್ ಲಾಭ ಬರುತ್ತೆ. ಇದೆಲ್ಲ ಒಂದು ರೌಡಿ ನೋಡ್ತಾನೆ. ನೋಡಿ ಹೋಗಿ ಅವ್ರ ಬಾಸ್ ಹತ್ರ ಹಿಂಗ್ ಹೇಳ್ತಾನೆ, ಬಾಸ್, ಯಾರೋ ಚಂದ್ರಕಾಂತ ಅಂತೆ, ಊರಲ್ಲಿ ಹೋಟ್ಲ್ ಇಟ್ಟಿದ್ದಾಳೆ. ಅವಳ ಹತ್ರ ಮ್ಯಾಜಿಕಲ್ ಕುಕ್ಕರ್ ಇದೆ ಬಾಸ್. ಆ ಕುಕ್ಕರ್ ಅಲ್ಲಿ ಎಷ್ಟು ಜನಕ್ಕಾದ್ರೆ ಅಷ್ಟು ಜನಕ್ಕೆ ಊಟ ಬರ್ತಾನೆ ಇದೆ ಬಾಸ್ ಹಂಗಂತ ಹೇಳ್ತಾನೆ. ಅದನ್ ಕೇಳಿದ ತಕ್ಷಣ ಬಾಸ್ ಖುಷಿ ಆಗ್ತಾನೆ. ವಾವ್, ಸಬಾಶ್ರಾ, ಬೆಳಗ್ಗೆ ಒಂದು ಒಳ್ಳೆ ವಿಷಯ ಹೇಳ್ದೆ ಕಣೋ. ಇಲ್ಲಿರೋರ್ ಎಲ್ರಿಗೂ ಊಟ ಹಾಕಕ್ಕಾಗ್ದ್ರೆ ಕಷ್ಟ ಪಡ್ತಾ ಇದ್ದೀನಿ.
ಆ ಮ್ಯಾಜಿಕ್ ಕುಕ್ಕರ್ ಇಂದ ಎಷ್ಟು ಜನಕ್ಕಾದ್ರೆ ಊಟ ಮಾಡಾಕ್ಬೋದು. ಹೋಗ್ರೋ ಹೋಗಿ ಮ್ಯಾಜಿಕ್ ಕುಕ್ಕರ್ ಅನ್ನ ಮತ್ತೆ ಅಡುಗೆ ಮಾಡೋರ್ನ ಕರ್ಕೊಂಬನ್ನಿ. ಹಂಗಂತ ಹೇಳ್ತಾರೆ. ಅದನ್ ಕೇಳಿಸ್ಕೊಂಡಿದ್ ರೌಡಿ ತಕ್ಷಣ ಅವತಾರನ, ಚಂದ್ರಕಾಂತನ ಮತ್ತೆ ಮ್ಯಾಜಿಕ್ ಪ್ರೆಷರ್ ಕುಕ್ಕರ್ನ ಅವರ ಡೆನ್ಗೆ ಕರ್ಕೊಂಡ್ಬರ್ತಾರೆ. ಅಲ್ಲಿ ಅವ್ರಿಬ್ರನ್ನ ನೋಡಿ ಚಂದ್ರಕಾಂತ ಮತ್ತೆ ಅವತಾರ ಭಯದಿಂದ ನಡುಗ್ತಾ ಇರ್ತಾರೆ. ಆಗ ಆ ಡೆನ್ನಲ್ಲಿರೋ ಡಾನ್ ಅವ್ರ ಹತ್ರ, ಇವತ್ತಿಂದ ನೀವು ನಮ್ಮವ್ರು ಎಷ್ಟು ತಿಂತಾರೋ ಅಷ್ಟನ್ನ ಮ್ಯಾಜಿಕ್ ಕುಕ್ಕರ್ ಇಂದ ಮಾಡಿ ಅಡಿಗೆ ಮಾಡಿ ನೀವೇ ಹಾಕ್ಬೇಕು, ಇಲ್ಲಾದ್ರೆ ಯಾರು ಜೀವಂತವಾಗಿ ಇರಲ್ಲ. ಅದನ್ ಕೇಳಿಸ್ಕೊಂಡಿದ್ದ ಅವರಿಬ್ರು ಭಯದಿಂದ ಸರಿ ಅಂತ ಹೇಳ್ತಾರೆ. ಹಂಗೆ ಅವರು ಆ ಡೆನ್ನಲ್ಲೇ ಇರ್ತಾ ಎಲ್ಲಾರ್ಗೂ ಅಡ್ಗೆ ಮಾಡ್ತಾ ಇರ್ತಾರೆ. ಹಂಗೆ 2 ದಿನ ಕಳೆಯುತ್ತೆ. ಚಂದ್ರಕಾಂತ ಅಳ್ತಾ ಅವತಾರ ಹತ್ರ, ಏನೋ ಇವ್ರು ಇಷ್ಟು ತಿಂತಿದಾರಲ್ವೋ, ಇಷ್ಟು ತಿಂದ್ರೂ ಸಾಕಾಗ್ತಾ ಇಲ್ವೋ, ಏನೋ ಇದು ಹೊಟ್ಟೆನ ಏನೋ ಅರ್ಥ ಆಗ್ತಿಲ್ಲ ನನ್ಗೆ ಹಂಗಂತ ಅಂತಾನೆ. ಅದಕ್ಕೆ ಅವತಾರ, ಬುಜ್ಜಕ್ಕೆ ನಿಜಾನೇ ಅಕ್ಕ, ಅವ್ರಿಗೆ ಊಟ ಹಾಕಿ ನನ್ಗೆ ಸೊಂಟ ನೋವ್ತಿದೆ ಹಂಗಂತ ಚಿಂತೆ ಮಾಡ್ತಿದ್ದಾಗ ಆಗ ಒಂದ್ ರೌಡಿ ಬಂದು ಚಂದ್ರಕಾಂತ ಹತ್ರ, ಇಲ್ಲಿ ನೋಡು ಚಂದ್ರಕಾಂತ ಮಕ್ಕ, ಮಾಡಿದ್ ಬಿರಿಯಾನಿ ಸೂಪರ್ ಆಗಿತ್ತು, ಇವತ್ ಸ್ವಲ್ಪ ಜಾಸ್ತಿ ಮಾಡು, ಅರ್ಥ ಆಯ್ತಾ? ಹಂಗಂತೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಅದಕ್ಕೆ ಚಂದ್ರಕಾಂತ, ಇವನ್ಗೆ 4 ಮೊಮ್ಮಕ್ಳಿದ್ದಂಗಿದ್ದಾರೆ, ಇವ್ರಿಗ್ ನನ್ನ ಅಕ್ಕ ಅಂತೆ. ಲೋ ಅವತಾರ, ಏನಾದ್ರೂ ಒಂದ್ ಮಾಡು, ಎಷ್ಟ್ ದಿನಾನು ಇನ್ನೂ ಇಲ್ಲೇ ಇರೋದು? ಅಕ್ಕ, ಅದ್ ನಿನ್ ಕೈಯಲ್ಲೇ ಇದೆಯೇ? ಯಾವಾಗ ನಮ್ ಪ್ರಮಾದದಲ್ಲಿ ಬಿದ್ರು ನೀನು ನಿಮ್ ಅತ್ತೆನೆ ಕರಿತೀಯ ಅಲ್ವಾ? ಈಗ್ಲೂ ಅವ್ರನ್ನೇ ಕರಿಯಕ್ಕ. ಬಂದಾಗಿಂದ ಕರಿತಾನೇ ದಿನ್ ಕಣೋ, ಎಲ್ಲಿ ಬಂದೇ ಇಲ್ಲ ಹಂಗಂತ ಹೇಳಿ ಕಷ್ಟ ಪಡ್ತಾ ಇರ್ತಾಳೆ. ಮತ್ತೆ ಏನು ಮಾಡಕ್ಕಾಗ್ದೆ ಅಲ್ಲಿರೋರ್ಗೆಲ್ಲಾರ್ಗು ಊಟ ಮಾಡಿ ಹಾಕ್ತಾ ಇರ್ತಾಳೆ. ಅವ್ರೆಲ್ಲಾರು ತಿಂದಿದ ತಕ್ಷಣ ಚೆನ್ನಾಗಿ ನಿದ್ದೆ ಮಾಡಕ್ ಹೋಗ್ತಾರೆ. ಆಗ ಆ ಮ್ಯಾಜಿಕಲ್ ಪ್ರೆಷರ್ ಕುಕ್ಕರ್ ಮಾತಾಡ್ತಾ ಚಂದ್ರಕಾಂತ ಮತ್ತೆ ಅವತಾರ ಹತ್ರ ಹೀಗೆ ಹೇಳುತ್ತೆ, ಏನು ಇನ್ನ ನೋಡ್ತಾ ಇದ್ದೀರಾ? ಅವ್ರು ಎದ್ದೋಳಷ್ಟೊತ್ತಿಗೆ ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾಳೆ. ಅದರಿಂದ ಅವ್ರು ಅಲ್ಲಿಂದ ಓಡೋಗ್ತಾರೆ. ಹೋಗ್ತಾ ಹೋಗ್ತಾ ಆ ರೌಡಿಗಳ ಬಗ್ಗೆ ಪೊಲೀಸ್ ಹತ್ರ ಹೇಳ್ಬಿಟ್ಟು ಹೋಗ್ತಾರೆ. ಮನೆಯಲ್ಲಿ ಸೂರ್ಯಕಾಂತ ಅವ್ರನ್ನ ನೋಡಿ, ಏನೋ ಪ್ರಯಾಣ ಚೆನ್ನಾಗಾಯ್ತಾ ಹಂಗಂತ ಕೇಳ್ತಾರೆ. ಅದಕ್ಕೆ ಚಂದ್ರಕಾಂತ, ಯಾಕತ್ತಿಯಮ್ಮ ಇಷ್ಟು ಲೇಟು? ಅದಕ್ಕೆ ಸೂರ್ಯಕಾಂತ, ಏನೇ ನಾನು ಎಷ್ಟು ಹೇಳಿದ್ರು ನೀನ್ ಅದನ್ನ ಕೇಳ್ದೆ, ಆ ಪ್ರೆಷರ್ ಕುಕ್ಕರ್ನ ನಿನ್ ಲಾಭಕ್ಕೋಸ್ಕರ ಉಪಯೋಗ ಮಾಡ್ಕೊಂಡೆ. ಅದಕ್ಕೆ ಅವ್ರ ಹತ್ರ ಇದ್ರೇನೆ ನಿನ್ಗೆ ಬುದ್ಧಿ ಬರತ್ತಂತ 2 ದಿನದಿಂದ ನಿನ್ನ ಅವ್ರ ಹತ್ರ ಇಂದ ಕಾಪಾಡಿಲ್ಲ ಹಂಗಂತ ಹೇಳ್ತಾಳೆ. ಅದಕ್ಕೆ ಚಂದ್ರಕಾಂತ ಕೋಪದಿಂದ ಮನ್ಸಲ್ಲಿ, ಹಾಗಾದ್ರೆ ಬೇಕಂತಾನೆ ನನ್ನ 2 ದಿನ ಆ ಡೆನ್ನಲ್ಲಿ ಇರಂಗ್ ಮಾಡಿದ್ರ? ಹೇಳ್ತೀನತ್ತಿ ಅಮ್ಮ, ನಿಮ್ ಕತೆ ಹೇಳ್ತೀನಿ ಹಂಗಂತ ಅನ್ಕೋತಾ ಇರ್ತಾಳೆ. ಹೇರ್ ಡ್ರೈಯರ್. ಒಂದಿನ ಚಂದ್ರಕಾಂತ ಬ್ಯೂಟಿ ಟಿಪ್ಸ್ ವಿಡಿಯೋ ನೋಡ್ತಾ ಇರ್ತಾಳೆ. ಅವೆಲ್ಲ ನೋಡ್ತಾ ಒಂದ್ ಪೇಪರ್ ಪೆನ್ ತಗೊಂಡು ಅದ್ರಲ್ಲಿ ಬರೋದೆಲ್ಲ ಬರ್ಕೋತಾ ಇರ್ತಾಳೆ. ಅದನ್ನ ನೋಡಿದ್ ಸೂರ್ಯಕಾಂತ ಹೀಗಂತಾಳೆ, ಏನೇ ಏನ್ ನೋಡ್ತಿದ್ಯಾ? ಬ್ಯೂಟಿ ಟಿಪ್ಸ್ ವಿಡಿಯೋ ನೋಡ್ತಿದೀನತ್ತೆ. ಅವೆಲ್ಲ ನೋಡ್ಕೊಂಡು ಮನೆಯಲ್ಲೇ ಪಾರ್ಲರ್ ಓಪನ್ ಮಾಡೋಣ ಅಂತ ಯೋಚನೆ ಮಾಡ್ತಿದೀನಿ. ಅದೆಲ್ಲ ಕೇಳಿದ್ ಸೂರ್ಯಕಾಂತ ಶಾಕ್ ಆಗಿ, ಏನು ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಳ್ಳೋದ? ಹುಚ್ಚೇನಾದ್ರೂ ಹಿಡ್ದಿದ್ಯಾ? ನಿಮಗ್ ಗೊತ್ತಿಲ್ಲ ಅತ್ತೆ, ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೂ ಸಿಗತ್ತೆ. ಇದನ್ ನೋಡಿ, ಇಲ್ ನೋಡಿ, ಈ ಕ್ರೀಮ್ ಹಾಕೊಂಡಿದ ತಕ್ಷಣ 5 ನಿಮಿಷದಲ್ಲಿ ಬೆಳ್ಳಕ್ಕಾಗ್ಬಿಡ್ತಾರಂತೆ. ಈ ಎಣ್ಣೆ ನೋಡಿ, ಎಣ್ಣೆ ಹಚ್ಚಿದ ತಕ್ಷಣ ಆವಾಗ್ಲೇ ಕೂದಲು ಬಂದ್ಬಿಡುತ್ತಂತೆ. ನೋಡಿದ್ರಾ? ನಿಮಗೂ ಶಾಕಿಂಗ್ ಆಗಿದೆ. ಅದನ್ ಕೇಳಿ ಚಂದ್ರಕಾಂತ ತಲೆ ಮೇಲೆ ಕೈ ಇಟ್ಕೊಂಡು, ಅದನ್ ಕೇಳಿದ್ರೆ ಇರೋದು ಹೋಗ್ಬಿಡುತ್ತೆ ನಿನ್ ತಲೆ. ನಾನ್ ಬ್ಯೂಟಿ ಪಾರ್ಲರ್ ಇಡೋದ್ ನಿಮ್ಗೆ ಇಷ್ಟ ಅಲ್ಲ, ಅದಕ್ಕೆ ನೀವ್ ಹಿಂಗೆ ಹೇಳ್ತಿದ್ದೀರಾ ಹಂಗಂತ ಸಪ್ಪಗ್ ಮೂತಿ ಇಟ್ಕೊಂಡ್ ಕುತ್ಕೋತಾಳೆ. ಅದನ್ನ ನೋಡಿದ್ ಸೂರ್ಯಕಾಂತ, ಅಯ್ಯೋ ನನ್ನ ಬಿತ್ರಿ ಸೊಸೆ, ಇದೇನೆ ನಿನ್ ಕತೆ? ಸರಿ ಆಯ್ತು ಬಿಡು, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಮಾಡ್ಕೋ. ಮತ್ತೆ ಏನಾದ್ರೂ ಕಿತಾಪತಿ ಮಾಡಿ ನನ್ನ ಹತ್ರ ಬಂದ್ರೆ ಆವಾಗ ಹೇಳ್ತೀನಿ ನಿನ್ ಕತೆ ಹಂಗತ್ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ಬ್ಯೂಟಿ ಟಿಪ್ಸ್ ಎಲ್ಲಾ ಬರ್ಕೋತಾಳೆ. ಚಂದ್ರಕಾಂತಂ ಮನ್ಸಲ್ಲಿ, ಅಮ್ಮ ಎಲ್ಲ ಬರ್ಕೊಂಡ್ಬಿಟ್ಟೆ, ಆದ್ರೂ ಅತ್ತೆ ಹೇಳಿದ್ ಕೇಳಿದ್ರೆ ಅದು ನಿಜ ಅನ್ಸ್ತಿದೆ ನನ್ಗೆ. ಹೀಗೆ ಯೂಟ್ಯೂಬ್ ಅವರು ನಿಜಾನೇ ಹೇಳ್ತಾರ? ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಯಾರ ಮೇಲೆ ಆದ್ರೂ ಟೆಸ್ಟ್ ಮಾಡ್ಬೇಕು. ಇವಾಗ ಇದನ್ನ ಯಾರ ಮೇಲೆ ಟೆಸ್ಟ್ ಮಾಡೋದು ಹಂಗಂತ ಅನ್ಕೊಂಡಿರುವ ಸಮಯಕ್ಕೆ ಸಕ್ರೆ ಸುಜಾತ ಅಲ್ಲಿಗೆ ಬರ್ತಾಳೆ. ಚಂದು, ಕಪ್ ಸಕ್ರೆ ಇದ್ರೆ ಕೊಡ್ತೀಯೇನೆ
ಅಬ್ಬ ಟೈಮಿಗ್ ಸರಿಯಾಗಿ ಸಿಕ್ಕಿದ್ಲು ಬಕರ ಹಂಗಂತ ಮನ್ಸಲ್ಲ ಅನ್ಕೊಂಡವಳು. ಬಾರೆ ಸುಜಿ ಬಾರೆ, ಸಕ್ರೆನ ಕೊಡ್ತೀನಿರು. ಏನೇ ನಿನ್ ಕೂದ್ಲಿಷ್ಟು ಉದುರೋಗ್ತಿದೆ, ಊಟ ಸರಿಯಾಗಿ ತಿಂತಿಲ್ವಾ? ಏ ಹಂಗೇನಿಲ್ವೇ, ಕಿಲೋ ಗಟ್ಲೆ ತಿಂತಿದ್ದೀನಿ ದಿನ ಸಕ್ಕರೆನ. ಯಾವಾಗ ನೋಡಿದ್ರು ನಿನ್ ಸಕ್ಕರೆನಾನೆ. ಯಾವಾಗಾದ್ರೂ ನಿನ್ ಕೂದಲ್ ಬಗ್ಗೆ ಯೋಚನೆ ಮಾಡಿದ್ಯಾ? ಸರಿ ಆಯ್ತು, ನಮ್ಮ ಅತ್ತೆ ಹತ್ರ ಒಂದು ಆಯುರ್ವೇದಿಕ್ ಪೇಸ್ಟ್ ಇದೆ, ಅದೇನಾದ್ರೂ ಹಚ್ಕೊಂಡ್ರೆ ಕೂದ್ಲು ಮಸ್ತ್ ಬರುತ್ತೆ ಗೊತ್ತಾ? ಹಂಗಂತ ಹೇಳ್ತಾ ಆ ಮಾತು ಈ ಮಾತು ಹೇಳಿ ಯೂಟ್ಯೂಬ್ ನೋಡಿ ತಯಾರಿ ಮಾಡಿದ ಆಯುರ್ವೇದಿಕ್ ಪೇಸ್ಟ್ ನ ಅವಳಿಗೆ ಹಚ್ಚಿ, ಅದನ್ನ ಹಚ್ಚಿದ್ರಿಂದ ಅವಳಿಗಿರೋ ಜುಟ್ಟು ಸಹ ಉದ್ರೋಗುತ್ತೆ. ಕನ್ನಡಿಯಲ್ಲಿ ಅವಳನ್ನವಳು ನೋಡ್ಕೊಂಡಿದ್ ಸುಜಾತ ಗಟ್ಟಿಯಾಗಿ ಅಳ್ತಾಳೆ. ಅಯ್ಯೋ ದೇವ್ರೇ, ಬಂಗಾರದಂತ ಕೂದಲನ್ನ ನಾಶ ಮಾಡ್ದಲ್ವೇ. ಸಕ್ಕರೆಗೋಸ್ಕರ ಬಂದಿದ್ ನನ್ನ ಜುಟ್ಟಿಗೆ ಏನೇನೋ ಹಚ್ಚಿ ಹಾಳ್ ಮಾಡ್ತೀಯಾ? ನಿನ್ ಮುಖಕ್ ಬೆಂಕಿ ಹಾಕ, ಬೆಕ್ಕಿಗ್ ಸಹ ಭಿಕ್ಷೆ ಹಾಕಲ್ಲ ನೀನು. ಅಂತದ್ರಲ್ಲಿ ನನಗ್ ಪೇಸ್ಟ್ ಹಾಕ್ತೀನಿ ಅಂದಾಗ್ಲೇ ನಾನು ಯೋಚನೆ ಮಾಡಿರ್ಬೇಕು. ತಪ್ಪಲ್ಲ ನಂದೆ, ಛೀ. ಹಂಗಂತ ಅಳ್ತಿರೋವಾಗ ಒಳಗಡೆ ಇರುವ ಸೂರ್ಯಕಾಂತ ಆಚೆ ಬಂದು, ಯಾಕೆ ಏನಾಯ್ತು, ಯಾಕಷ್ಟು ಜ್ವರ ಕಿಚ್ತಿದೀಯಾ? ಅದಕ್ಕೆ ಸಕ್ಕರೆ ಸುಜಾತ, ಆಂಟಿ ಎಲ್ಲ ನೀವೇ ಮಾಡಿದ್ದು, ಎಲ್ಲ ನೀವೇ ಮಾಡಿದ್ದು. ನಾನೇನೇ ಮಾಡ್ದೆ? ಎಲ್ಲ ನೀವೇ ಮಾಡಿದ್ದು. ನಾನೇನೋ ಸಕ್ಕರೆಗೋಸ್ಕರ ಬಂದೆ, ಪಾಪ ನಾನು. ನನ್ಗೆ ಜುಟ್ಟು ಸರಿ ಇಲ್ಲ, ಏನು ಸರಿ ಇಲ್ಲ ಅಂತ ಹೇಳಿ ನೀವ್ ಮಾಡಿದ ಪೇಸ್ಟ್ ನನ್ನ ಕೂದಲಿಗೆ ಹಚ್ಚಿ ಇವಾಗ ನೋಡಿ ಇದ್ದಿದ್ದು ಹೋಯ್ತು. ಮತ್ತೆ ಬೇರೆ ಬರೋದಿಲ್ಲ ಅನ್ಸುತ್ತೆ. ನಿಮ್ ಸೊಸೆ ಫುಲ್ಲು ನಿಮ್ ಪೇಸ್ಟ್ ನನ್ನ ತಲೆಗೆ ಹಚ್ಚಿದ್ಲು. ಆದ್ರೂ ನನಗೆ ಸಕ್ಕರೆ ಮಾತ್ರ ಸಿಕ್ಕೇ ಇಲ್ಲ. ಹಂಗಂತ ಅಳ್ತಾ ಹೇಳ್ತಾಳೆ. ಸೂರ್ಯಕಾಂತಮ್ಗೆ ಅವಳನ್ನ ನೋಡಿ ನಗ್ಬೇಕಾ ಅಳ್ಬೇಕಾ ಗೊತ್ತಾಗಿಲ್ಲ. ಅವಳ ಶಕ್ತಿಯಿಂದ ಅಲ್ಲಿ ಏನ್ ನಡೀತು ಅಂತ ಅರ್ಥ ಮಾಡ್ಕೋತಾಳೆ. ಆಮೇಲೆ ಸುಜಾತ ಹತ್ರ ಇರುವ ಒಂದು ಮ್ಯಾಜಿಕಲ್ ಏರ್ ಡೈ ತಗೊಂಡ್ ಬಂದು ಸುಜಾತಾಗೆ ಇಲ್ದೇ ಇರೋ ಜುಟ್ಟನ್ನೆಲ್ಲ ಮತ್ತೆ ಬರ್ಸ್ತಾಳೆ. ಅದನ್ನ ನೋಡಿ ಸುಜಾತ ಸಂತೋಷದಿಂದ ಎಗರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ತರದ್ ಕೆಲ್ಸ ಮಾಡಿ ಅದು ಅಲ್ದೆ ಅವಳ ಹೆಸರೇ ಯೂಸ್ ಮಾಡಿದ್ದಕ್ಕೆ ಸೂರ್ಯಕಾಂತಂ, ಲೇ ನಾನ್ ನಿಂಗ್ ಮುಂಚೆನೆ ಹೇಳ್ದೆ ಅನ್ವೆ, ಏನ್ ಕೆಲ್ಸ ಮಾಡಿದ್ಯೆ ಹುಚ್ಚುಡ್ಗಿ, ಏನೇ ಮಾಡ್ದೆ, ನನ್ನ ಹೆಸರೇನಕ್ಕೆ ಯೂಸ್ ಮಾಡಿದ್ದು ಹಂಗಂತ ಚೆನ್ನಾಗ್ ಬೈತಾಳೆ. ಚಂದ್ರಕಾಂತಂ ಅಳೋ ತರ ಮುಖ ಇಟ್ಕೊಂಡ್ ಆಚೆ ಬರ್ತಾಳೆ. ಇದನ್ನೆಲ್ಲ ಅವತಾರ್ ಕಿಟಕಿಯಿಂದ ನೋಡ್ತಿರ್ತಾನೆ. ಆಮೇಲೆ ಚಂದ್ರಕಾಂತ ಹತ್ರ ಹೋಗಿ, ಬುಜ್ಜಿಕ್ಕಿ ಬುಜ್ಜಿಕ್ಕಿ ಏನಕ್ಕ ಕಷ್ಟ ಪಡ್ತಿದ್ಯಾ ಹಂಗಂತ ಕೇಳ್ತಾನೆ. ಅದಕ್ಕೆ ಚಂದ್ರಕಾಂತ, ನನಗೆ ಕಷ್ಟನಾ, ಇಂಥದ್ದೆಲ್ಲ ನಾನು ಎಷ್ಟು ನೋಡಿಲ್ಲ. ನೀನ್ ಯಾಕೋ ಇಲ್ಲೇನ್ ಮಾಡ್ತಿದ್ಯಾ? ಕಿಟಕಿಯಿಂದ ನಾನು ಎಲ್ಲ ನೋಡ್ದೆ ಅಕ್ಕ. ನನ್ಗೆ ಗೊತ್ತಿರೋ ಒಂದು ದೊಡ್ಡ ಡಾನ್ ಇದ್ದಾನೆ. ಈ ಐಡಿಯಾ ನಾವು ಉಪಯೋಗ ಮಾಡೋಣ. ಅವನ್ಗೆ ಹುಟ್ಟದಾಗಿಂದ ಜುಟ್ಟೇ ಇಲ್ಲ. ಈ ಮ್ಯಾಜಿಕಲ್ ಹೇರ್ ಡೈಯರ್ ಉಪಯೋಗ ಮಾಡಿ ಅವನಿಗೆ ಕೂದಲು ಬರೋ ತರ ಮಾಡಿದ್ರೆ ನಮ್ಗೆ ಕೋಟಿ ರೂಪಾಯಿ ಕೊಡ್ತಾನಕ್ಕ ಹಂಗಂತಾನೆ. ಅದನ್ ಕೇಳಿದ ತಕ್ಷಣ ಚಂದ್ರಕಾಂತಂ ಫುಲ್ ಖುಷಿ ಆಗ್ತಾಳೆ. ತಕ್ಷಣ ಅವ್ರ ಅತ್ತೆಗೆ ತಿಳಿದೆ ಮ್ಯಾಜಿಕಲ್ ಹೇರ್ ಡ್ರೈಯರ್ನ ಕಳ್ತನ ಮಾಡ್ತಾಳೆ. ಆಮೇಲೆ ಅವರಿಬ್ರು ಸೇರಿ ಆ ದೊಡ್ಡ ಡಾನ್ ಹತ್ರ ಹೋಗ್ತಾರೆ. ಅಲ್ಲಿರೋ ಡಾನ್ಗೆ ಎಲ್ಲಾ ತಿಳಿಸಿ ಕೋಟಿ ರೂಪಾಯಿ ಡೀಲ್ ಮಾತಾಡ್ಕೋತಾರೆ. ಬಾಸ್, ನಿಮ್ಗೆ ಜುಟ್ಟೇನಾದ್ರೂ ಬರ್ಸಿದ್ರೆ ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ನಮ್ಗೆ ಕೋಟಿ ರೂಪಾಯಿ ಕೊಡ್ತೀರಾ? ತರಿಸ್ತೀವಿ. ಒಂದಲ್ಲ 2 ಕೋಟಿ ಕೊಡ್ತೀನಿ, ನನ್ ತಲೆಯಲ್ಲಿ ಕೂದ್ಲನ್ನ ನೀವು ವಾಪಸ್ ತಂದ್ರೆ ಮಾತ್ರ. ಹಂಗಂತಾನೆ 2 ಕೋಟಿ ಅಂದಿದ ತಕ್ಷಣ ಚಂದ್ರಕಾಂತಂಗೆ ಫುಲ್ ಖುಷಿ ಆಗುತ್ತೆ. ತಕ್ಷಣ ಓಕೆ ಅಂತ ಹೇಳಿ ಅವಳ ಹತ್ರ ಇರುವ ಮ್ಯಾಜಿಕಲ್ ಏರ್ ಡ್ರೈಯರ್ ಉಪಯೋಗ ಮಾಡಿ ಡಾನ್ಗೆ ಕೂದಲು ಬರೋ ತರ ಮಾಡ್ತಾಳೆ. ಅದನ್ನ ನೋಡಿ ಡಾನ್ ಫುಲ್ ಶಾಕ್ ಆಗ್ತಾನೆ. ಡಾನ್ಗೆ ಕೂದಲು ಬಂದಿದ್ರಿಂದ ಅವರು ಮತ್ತೆ ಅವ್ರ ಸಹಾಯಕರು ಫುಲ್ ಖುಷಿ ಆಗ್ತಾರೆ. ಆಗ ಅವತಾರ್, ಬುಜ್ಜಿಕ್ಕಿ ಬುಜ್ಜಿಕ್ಕಿ ಸರ್, ನಿಮ್ಗೆ ಕೂದಲು ಬಂತಲ್ವಾ, ನಮ್ ದುಡ್ಡು ನಮ್ಗ್ ಕೊಡಿ ಹಂಗಂತ ಕೇಳ್ತಾರೆ. ಅದಕ್ಕೆ ಡಾನ್, ಇದ್ರಲ್ಲಿ ನಿಮ್ದೇನಿದೆ, ಎಲ್ಲ ಆ ಮ್ಯಾಜಿಕಲ್ ಹೇರ್ ಡ್ರೈಯರೇ ಮಾಡಿರುವಂತದ್ದು. ಅದನ್ನ ನನ್ ಕೊಟ್ಟು ನೀವು ಇಲ್ಲಿಂದ ಸುಮ್ನೆ ತೆರಳಿ. ಅದನ್ ಕೇಳಿಸ್ಕೊಂಡಿದ ತಕ್ಷಣ ಅವರಿಬ್ರು ಫುಲ್ ಶಾಕ್ ಆಗ್ಬಿಡ್ತಾರೆ. ಚಂದ್ರಕಾಂತ ಡಾನ್ ಹತ್ರ, ಏನ್ರಿ ಜುಟ್ ಬಂದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಇವಾಗ ಮಾತ್ ಪಟಾಯಿಸ್ತಿದ್ದೀರಾ? ಮಾತ್ ತಪ್ಪದಿರ್ಲಿಕ್ಕೆ ನಾನೇನು ಸತ್ಯ ಹರಿಶ್ಚಂದ್ರನಾ? ನಾನು ಡಾನ್, ನೆನ್ಪಿರ್ಲಿ.
ಹಂಗಂತೇಳಿ ಪಕ್ಕದಲ್ಲಿರೋ ಸಹಾಯಕರ ಹತ್ರ ಹಿಂಗ್ ಹೇಳ್ತಾನೆ. ಅರೆ ಏನ್ ನೋಡ್ತಿದ್ದೀರಾ, ಇವರಿಂದ ಆ ಹೇರ್ ಡ್ರೈಯರ್ ಅನ್ನ ಕಸಿದ್ಕೊಂಡು ಕೂಡಾಕಿ ಇವ್ರನ್ನ. ಹಂಗಂತ ಹೇಳ್ತಾರೆ. ಅದರಿಂದ ಚಂದ್ರಕಾಂತಮ್ನ ಕಟ್ಟಾಕೋದಕ್ಕೆ ಡಾನ್ ಸಹಾಯಕರು ಮೇಲೆ ಮೇಲೆ ಬರ್ತಾರೆ. ಆಗ ಅವಳು ಏನ್ ಮಾಡ್ಬೇಕಂತ ತಿಳಿದೆ ಅವ್ರ ಅತ್ತೆನ ಗಟ್ಟಿಯಾಗಿ ಕರೀತಾಳೆ, ಅತ್ತಿಯಮ್ಮ. ತಕ್ಷಣ ಸೂರ್ಯಕಾಂತ ಮ್ಯಾಜಿಕಲ್ ಹೇರ್ ಡ್ರೈಯರ್ ಅಲ್ಲಿ ಫೈರ್ ಬರೋ ತರ ಮಾಡ್ತಾಳೆ. ಹಂಗೆ ಆ ಏರ್ ಡ್ರೈಯರ್ ಡಾನ್ ಮೇಲೆ ಬಿದ್ದು ಆ ಸಹಾಯಕರ ಮೇಲೆ ಸಹ ಬಿದ್ದು ಹಂಗೆ ಅವ್ರ ಡೆನ್ ಪೂರ್ತಿ ಸುಟ್ಟೋಗುತ್ತೆ. ಕರೆಕ್ಟ್ ಟೈಮ್ ನೋಡ್ಕೊಂಡು ಚಂದ್ರಕಾಂತ ಮತ್ತೆ ಅವತಾರ್ ಅಲ್ಲಿಂದ ಏರ್ ಡ್ರೈಯರ್ ತಗೊಂಡು ಓಡೋಗ್ತಾರೆ. ಏನಾಯ್ತೋ ಎಲ್ಲಾ ತಿಳ್ಕೊಂಡಿದ್ದ ಸೂರ್ಯಕಾಂತ ಕೋಪದಿಂದ ಅವ್ರಿಬ್ಬರಿಗೆ 100 ಬಸ್ಕಿ ಹೊಡೆಯಕ್ಕೆ ಪನಿಷ್ಮೆಂಟ್ ಕೊಡ್ತಾಳೆ. ನೋಡಿ, ಒಂದ್ ವೇಳೆ ನೀವೇನಾದ್ರೂ ನನ್ನನ್ ಮೋಸ ಮಾಡಿ ಕಡಿಮೆ ಬಸ್ಕಿ ಓಡಿದ್ರೆ ಈ ಮ್ಯಾಜಿಕಲ್ ಏರ್ ಡ್ರೈಯರ್ ನಿಮ್ಮೇಲೂ ಬೆಂಕಿ ಸ್ಪ್ರೇ ಮಾಡುತ್ತೆ. ಹಂಗಂತೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಏನು ಮಾಡಕ್ಕಾಗ್ದೆ ಪಾಪ ಇಬ್ರು ಬಸ್ಕಿ ಹೊಡಿತಿರ್ತಾರೆ.